ഏഴു നിറങ്ങളിൽ പൂക്കൾ വിടർന്നു, ഏഴു കടലിലും പൂന്തൻ നിറഞ്ഞു. ഏഴു വർണ്ണങ്ങളിൽ മാരിവിൽ വന്നു, ഏഴകൾ കുഴിയിൽ തോഴൻ പിറന്നു. ഏഴു നിറങ്ങളിൽ പൂക്കൾ വിടർന്നു, ഏഴു കടലിലും പൂന്തൻ നിറഞ്ഞു. ഏഴു വർണ്ണങ്ങളിൽ മാരിവിൽ വന്നു, ഏഴകൾ കുഴിയിൽ തോഴൻ പിറന്നു. സദ്ഗുരുവല്ലേ, ആചാര്യനല്ലേ, പ്രത്യക്ഷനാകണേ ദേവാ. നെഞ്ചകത്തു നീ വാഴുന്നുണ്ട് ശ്രീ ഗുരുനാരായണനെ. പാദതാരിൽ വീണു നമിക്കുന്നു ശ്രീ ഗുരുവേ. പ്രാണനാഥ ദീനദയാലോ നാരായണ ഗുരുവേ. പാദതാരിൽ വീണു നമിക്കുന്നു ശ്രീ ഗുരുവേ. പ്രാണനാഥ ദീനദയാലോ നാരായണ ഗുരുവേ. സദ്ഗുരുവല്ലേ, ആചാര്യനല്ലേ, പ്രത്യക്ഷനാകണേ ദേവാ. നെഞ്ചകത്തു നീ വാഴുന്നുണ്ട് ശ്രീ ഗുരുനാരായണനേ. ചന്ദ്രനുദിച്ചു കഴിഞ്ഞു, ചന്തമേറുന്ന നിലാവങ്ങൊഴുകി. തുമ്പികള് തുള്ളിക്കളിച്ച് ചെമ്പകപ്പൂമരം കണ്ടങ്ങു ചെന്നു. കളമൊഴി പൂങ്കുയിൽ വാഴുന്ന പൂങ്കാവനം, കളകളം പാടി വരുന്ന തേനരുവി. പാദതാരിൽ വീണു നമിക്കുന്നു ശ്രീ ഗുരുവേ. പ്രാണനാഥ ദീനദയാലോ നാരായണ ഗുരുവേ. അമ്പഴവും ചെമ്പരത്തിയും പൊന്നകളും ആമൽപ്പൂവുമെല്ലാം നിറഞ്ഞൊരു സുന്ദരമായ നാട്. ಪಾದದಾರಿ ವೀಣು ನಮಿക്കുന്നു ಶ್ರೀ ಗುರುವೇ. ಪ್ರಾಣನಾಥ ಆಸೀನರಾಗಿದ್ದರೆ ಈಗ ಸಭಾ ಕಾರ್ಯಕ್ರಮ ಈ ಒಂದು ಮಹತ್ತರವಾದ ಸಭೆಯ ಅಧ್ಯಕ್ಷತೆಯನ್ನ ನಮ್ಮ SNDP ಯೋಗ ಕೊಡಗು ಯೂನಿಯನ್ನ ಅಧ್ಯಕ್ಷರು, ಸಂಘಟನಾ ಚಂದ್ರರು, ನನ್ನ ಆತ್ಮೀಯವಾಗಿರ್ತಕ್ಕಂಥ ಶ್ರೀ BK ಲೋಕೇಶ್ ಅವರು ವಹಿಸಿಕೊಂಡು ಈ ಸಭೆಯ ಕಾರ್ಯಕ್ರಮಗಳನ್ನು ಅತ್ಯಂತ ಸುಸೂತ್ರವಾಗಿ ನಡೆಸಿಕೊಡ್ಬೇಕೆಂದು ಕೇಳಿಕೊಳ್ಳುತ್ತಾ ಅವರಿಗೆ ನಾನು SNDP ಯೋಗ ಕೊಡಗು ಯೂನಿಯನ್ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ചന്ദനക്കാട്ടിലെ കാറ്റടിക്കുന്നു, കാറുമ്പോളുമില്ലാത്ത വാനം, കണ്ണുകൾ ചിമ്മുന്നു നക്ഷത്രക്കൂട്ടം. നീ ಸಭೆಯ ಸಾನ್ನಿಧ್ಯವನ್ನು ವಹಿಸಿ ದೀಪ ಬೆಳಗುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿ ಆಶೀರ್ವಚನವನ್ನು ಹೇಳಬೇಕೆಂದು ಭಕ್ತಿಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಇವರಿಗೆ SNDP ಕುಶಾಲನಗರ ಬ್ರಾಂಚ್ನ ಅಧ್ಯಕ್ಷರಾದ ಗಣೇಶ್ ಟಿಟಿ ಅವರು ಸ್ವಾಗತ. വനത്തില് ഓടിക്കളിക്കുന്നു മാൻകിടാങ്ങൾ, വനത്തിലെ ദൈവങ്ങൾ ഉത്സവ നൃത്തങ്ങളാടുന്നു. ചെമ്പഴന്തി ഗ്രാമദേശത്തിൽ ചിങ്ങമാസത്തിൽ ചതയ ദിനത്തിൽ ചിന്താമരപോലെ ചെന്തടുത്തുപോലെ പിറക്കുന്നു ഭൂമിയിൽ ധർമ്മം പരിപാലിക്കാൻ. പാദതാരിൽ വീണു നമിക്കുന്നു ശ്രീ ഗുരുവേ. പ്രാണനാഥ ദീനദയാലോ നാരായണ ഗുരുവേ. ചെല്ല ചെല്ല ചെഞ്ചുണ്ട് ഓംകാരം ചൊല്ലുന്നുണ്ട്, നല്ല നല്ല അദ്വൈത വേദാന്ത മന്ത്രധ്വനികളുണ്ട്. പാദതാരിൽ വീണു നമിക്കുന്നു ശ്രീ ഗുരുവേ. പ്രാണനാഥ ദീനദയാലോ നാരായണ ഗുരുവേ. ಹಿಂದೂ ಮಹಿಳೆ ಸಮಾಜ ಅಧ್ಯಕ್ಷರು, ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ BM ವಿಜಯರವರು, ಉದ್ಯಮಿಗಳು, ಹುಡುಗ ಹಿರಿಯರು,
കാത്തു 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 വന്നെത്തി കാലം സമർപ്പിച്ച കാണിക്കയെത്തി കർമ്മവല്ലി കൽപ്പകമായി ധർമ്മപുഷ്പം അതിന്മേൽ വിരിഞ്ഞു പൂമണം ഭൂതലമെങ്ങും നിറഞ്ഞൊഴുകി പൂജ ചെയ്യുന്നവനും ಬೆಳಗಿನ ಕಾರ್ಯಕ್ರಮಗಳಾದಂಥ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಎಸ್ಎನ್ಡಿಪಿ ಕೊಡಗಿನಲ್ಲಿ ಸುದೀರ್ಘ 12 ವರ್ಷಗಳ ಕಾಲ ಮೆರವಣಿಗೆಯ ಉದ್ಘಾಟನೆಯನ್ನು ಎಸ್ಎನ್ಡಿಪಿ ಕೊಡಗು ಯೂನಿಯನ್ನ ಬೆಳೆಸಿದಂಥ ಹಿರಿಯರು ಕಾರ್ಯದರ್ಶಿಗಳಾಗಿ ಸುದೀರ್ಘ ಕಾರ್ಯಕ್ರಮವನ್ನು ಈಗ 2 ದಿನದಿಂದ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿದಾಗ ವನಿತಾ ಯೂನಿಯನ್ನ ಅಧ್ಯಕ್ಷರು ಶ್ರೀಮತಿ ಗೀತಾ ಸುರೇಂದ್ರ ಅವರು ಎಲ್ಲ ಹಾಗೆ ಎಸ್ಎನ್ಡಿಪಿ ಕೊಡಗಿನ ಉಪಾಧ್ಯಕ್ಷರು ಶ್ರೀ ಆರ್ ರಾಜೀವರು ನಮ್ಮೆಲ್ಲ ಕೆಲಸಕಾರಿಗಳಿಗೆ ಎಲ್ಲ ಸಭೆ ಸಭಾಂಗಗಳಿಗೆ ಕೂಡ ಸಕಾಲಕ್ಕೆ ಆಗಮಿಸಿಕೊಂಡಿದ್ದಾರೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಎನ್ ಡಿ ರಾಜರವರು ಆಚರಣಾ ಸಮಿತಿಯ ಅಧ್ಯಕ್ಷರು ನಾವು ಎಲ್ಲ ಹಿಂದೂ ವಲಯ കണ്ട ദൈവത്തെ കണ്ട് അമ്മയും ಹಾಗೆ ಒಂದೊಂದು ಸಂದರ್ಭದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಶಿಸ್ತು ಸಂಘಟನೆ ಮತ್ತು ಸಹಜವಾಗಿ ಒಬ್ಬ ಗುರುವಿನ ದಿನಾಚರಣೆಯನ್ನ ಆಚರಣೆ ಮಾಡ್ತಕ್ಕಂಥ ಸಂಭ್ರಮ ಏನಿದೆ ಅದು ಹಲವು ಜನರಿಗೆ ಅನುಕರಣೀಯ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ ಸಂಘಟನೆಯ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಸದಾಕಾಲ 3 ಧ್ಯೇಯ ವಾಕ್ಯಗಳಿವೆ. ಒಂದು, ಸಂಘಟನೆಯಿಂದ ಶಕ್ತರಾಗಿರಿ. ಎರಡನೇದು, ವಿದ್ಯೆಯಿಂದ ಪ್ರಬುದ್ಧರಾಗಿ. ಮೂರನೇದೊಂದು ಮಾತಿದೆ, ಮತ ಯಾವುದಾದ್ರೂ ಪರವಾಗಿಲ್ಲ, ಮನುಷ್ಯ ಒಳ್ಳೆಯದಾಗಬೇಕು. ಇದು ಪ್ರತಿ ವರ್ಷವೂ ಸಹ ಆಹ್ವಾನ ಪತ್ರಿಕೆಯಲ್ಲಿ ಇದನ್ನು ಮುದ್ರಿಸಿರ್ತಾರೆ. ಇಡೀ ಸಂವಿಧಾನದ ಆಶಯಗಳೇ ಈ 3 ವಾಕ್ಯಗಳಲ್ಲಿ ಅಡಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಶಿಕ್ಷಣ ಮನುಷ್ಯನಿಗೆ ಎಷ್ಟು ಪ್ರಮುಖವೋ ಅದೇ ಪ್ರಕಾರ ಸಂಘಟನೆಯು ಸಹ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು. ಸಂಘಟಕರಾಗಿ ಶಿಕ್ಷಣ ಇಲ್ಲದೆ ಹೋದರೆ ಅಥವಾ ಶಿಕ್ಷಣವನ್ನು ಹೊಂದಿದ್ದು ಸಂಘಟನೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಪ್ರಭಾವಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲ ಶಿಕ್ಷಣದ ಮಹತ್ವವನ್ನು ಅರ್ಥ ಮಾಡಿಕೊಂಡು, ಯಾಕೆಂದ್ರೆ ಈ ಒಂದು ಸಂಘಟನೆಯಲ್ಲಿರ್ತಕ್ಕಂಥ ಬಹುತೇಕ ಮಂದಿ ಮಧ್ಯಮ ವರ್ಗದವರು ಮತ್ತು ಬಹುತರ ಮಂದಿ ತೋಟದ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಾವಲಂಬಿಗಳಾಗಿ ತಮ್ಮದೇ ಸಣ್ಣ ಪುಟ್ಟ ಉದ್ಯಮಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನೆಲ್ಲ ಕೇಳಿ ತಿಳಿದುಕೊಂಡಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟುತ್ತಾನೆ, ಸಾಯ್ತಾನೆ. ಸತ್ತಂತ ಸಂದರ್ಭದಲ್ಲಿ ಕೆಲವು ದಿವಸಗಳ ಕಾಲ ಶೋಕವನ್ನು ಆಚರಣೆ ಮಾಡ್ತೇವೆ, ನಾವು ಮರೆತು ಬಿಡ್ತೇವೆ. ಅದೇ ಒಬ್ಬ ಸಂತ ತಾನು ಕೊಟ್ಟಂತಹ ಸಂದೇಶಗಳನ್ನು ಸದಾಕಾಲಕ್ಕೂ ಹೇಗೆ ಜೀವಿತವಾಗಿರಬಹುದು ಅತ್ಯಂತ ಜೀವಂತವಾಗಿರಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಮಗೆ ಈ ದೇಶ ಏನಿದೆ ಭರತನಾಟ್ಯ ಸಹಸ್ರಾರು ಮತ್ತು ಲಕ್ಷಾಂತರ ಮಂದಿ ಸಾಧು ಸಂತರನ್ನು ಕೊಟ್ಟು ಸದಾಕಾಲವೂ ಸಹ ಆಧ್ಯಾತ್ಮಿಕ ಜಾಗೃತಿಯನ್ನ ಎಲ್ಲರ ಹೃದಯದಲ್ಲಿ ಬಿತ್ತುವಂತಹ ಕೆಲಸವನ್ನ ಸದಾಕಾಲವೂ ಸಹ ಮಾಡ್ಕೊಂಡು ಬಂದಂಥದ್ದನ್ನು ಕಾಣ್ತೇವೆ ನಾವು. ಹಾಗಾಗಿ ಉತ್ತರದಿಂದ ದಕ್ಷಿಣದವರೆಗೆ ಎಲ್ಲಿಗಾದ್ರೂ ಹೋಗಿ ನೋಡಿ, ಈ ಧರ್ಮವನ್ನ, ಈ ದೇಶವನ್ನ ರಕ್ಷಣೆ ಮಾಡಿದಂತಹ ಮುಂಚೂಣಿಯಲ್ಲಿ ನಿಂತವರು ಈ ದೇಶದ ಸಾಧು ಸಂತರುಗಳು ಮತ್ತು ಅವರು ಕೊಟ್ಟಂತಹ ಜೀವನದ ಸಂದೇಶಗಳೇನಿದ್ದು ಆ ಸಂದೇಶವನ್ನು ಪಡೆದುಕೊಂಡಂತಹ ಶಿಷ್ಯರಿಂದ ಈ ಸಮಾಜವನ್ನ ಅದಕ್ಕೆ ಅವರು ನಿಮಗೆ ಕೇವಲ ಜಾಗೃತವಾಗಿರುವಂತಹ ವ್ಯವಸ್ಥೆ ನೀವು ಸಂಘಟಿತರಾಗಬೇಕು ಅಂತ ಇವತ್ತು ಸಹ ನಾವು ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೇವೆ. ಸಂಘಟಿತರಾಗಿಲ್ಲ ಅಂದರೆ ನಮ್ಮ ಸಂಘಟನೆಯಿಂದ ನಮ್ಮ
ಸಿಂಪಲ್ ವರ್ಡ್ಸ್ ಅಂದರೆ ಅದು, ಆದರೆ ಅದನ್ನು ಅನುಸರಣೆ ಮಾಡಲಿಕ್ಕೆ ಅದೆಷ್ಟು ಕಷ್ಟದ ಕೆಲಸ ಅಂತ. ಕಲೆ ಬೇಡ, ಕೊಲೆ ಬೇಡ, ಕುಸಿ ಬೇಡ, ನೀವು ಕಳ್ಳತನ ಮಾಡೋದಿರ್ಬೋದು, ಕೊಲೆ ಮಾಡುವಂಥದ್ದಿರ್ಬೋದು, ಸುಳ್ಳು ಹೇಳುವಂಥದ್ದಿರ್ಬೋದು, ಯಾವುದನ್ನು ನೀನು ಮಾಡಬೇಡ. ಎಷ್ಟು ಕೇಳಲಿಕ್ಕೆ ಓದಲಿಕ್ಕೆ ಬಹಳ ಸರಳ, ಅದರ ಅನುಸರಣೆ ಮಾಡಲಿಕ್ಕೆ ಬಹಳ ಕಠಿಣವಾದಂತಹ ಶಬ್ದ. ಆ ಪ್ರಕಾರದ ನಡವಳಿಕೆಗಳನ್ನು ನಾವು ರೂಢಿಸಿಕೊಂಡು ಬಿಟ್ರೆ ನಾವು ಜಗತ್ತಿನ ಒಬ್ಬ ಶ್ರೇಷ್ಠ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಸಂದೇಶಗಳನ್ನು ನಮಗೆ ಯಾರಾದರೂ ಶತಮಾನಗಳಿಂದ ಈ ದೇಶಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಈ ದೇಶದ ಸಾಧು ಸಂತರು. ಹಾಗಾಗಿ ಆ ಒಂದು ಶ್ರೇಷ್ಠ ಸಂತ ಪರಂಪರೆಯ ಆ ಒಂದು ಮುಂದುವರಿದ ಭಾಗವಾಗಿ ಬರತಕ್ಕಂಥದ್ದು ನಮಗೆ 18ನೇ ಶತಮಾನದಲ್ಲಿ ಬರ್ತಕ್ಕಂಥ ನಾರಾಯಣ ಗುರುಗಳವರು. ಅವರ ಆಶಯ ಏನಿದೆ, ಅವರ ಮಾರ್ಗದರ್ಶನ ಏನಿದೆ, ಅವರು ಕೊಟ್ಟಂತಹ ಜೀವನದ ಸಂದೇಶಗಳೇನಿದೆ, ಇವೆಲ್ಲವನ್ನೂ ಸಹ ಸದಾಕಾಲ ಗುರುಗಳ ಆಶೀರ್ವಾದ ಸದಾಕಾಲ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ಇನ್ನೆಲ್ಲರಿಗೂ ಒಳ್ಳೆಯದಾಗಲಿ. ಶುಭ. SNDPಯ ಶಿಸ್ತು ಸಂಘ ನಮ್ಮ ಈ ರಾಜಪೇಟೆ ಅರಮೇರಿ ಕಣಚೇರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ಈಗ SNDP ವತಿಯಿಂದ ವೇದಿಕೆ ಮೇಲೆ ಆಸೀನರಾಗಿ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈಗ ತಾನೇ ನಮ್ಮೆಲ್ಲರಿಗೂ ಆಶೀರ್ವಾದ ಬೇರೆ ರೀತಿಯಲ್ಲಿ ತಮ್ಮನ್ನೇ ತಾನು ತೊಡಗಿಸಿಕೊಂಡಿರುವಂಥ ಕ್ರಿಯಾಶೀಲ ಅಧ್ಯಕ್ಷರು ಆತ್ಮೀಯರಾದ ಆ ಒಂದು ಅವರ ಕೊಡುಗೆ ಕರ್ನಾಟಕದಲ್ಲಿ ಕೂಡ ಈ ಒಂದು ಸಮಾಜದ ಬಂಧುಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಶ್ರೀಮನ್ನಾರಾಯಣರು ಈ ನಾಡಿಗೆ ಕೊಟ್ಟಂತ ಸಂದೇಶಗಳು, ಅವರು ಮಾಡಿದಂಥ ಸೇವೆಗಳನ್ನು ಗುರುತಿಸಿ ಬಹುಶಃ ನಮ್ಮ ಸರ್ಕಾರ ಇದ್ದಾಗ ಶ್ರೀಮನ್ ನಾರಾಯಣ ಗುರುಗಳ ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಘೋಷಣೆಯನ್ನು ಮಾಡಿದೆ. ಹಾಗಾಗಿ ಅಧ್ಯಕ್ಷರು ಮೊದಲಿಗೆ ಪ್ರಾರಂಭ ಆದಾಗ ಒಟ್ಟಿಗೆ SNDP ಒಟ್ಟಿಗೆ ಕೈಜೋಡಿಸಿ ಮಾಡ್ತಾ ಇದ್ದು ದೇಶ ಅವರ ಆದರ್ಶಗಳನ್ನು ಗುರುತಿಸಿದೆ ಅನ್ನುವಂಥ ಇದನ್ನು ಕೊಡಬೇಕಾಗ್ತದೆ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ. ಹಾಗಾಗಿ ಏನು ಶ್ರೀಮನ್ನಾರಾಯಣರು ಸರ್ವದಲ್ಲಿ ಶ್ರೇಷ್ಠರಲ್ಲಿ ಶ್ರೇಷ್ಠರು. ಈಗ ತಾನೇ ಪೂಜ್ಯ ಸ್ವಾಮೀಜಿಗಳು ಎಲ್ಲ ಕಡೆ ಕರ್ನಾಟಕದಲ್ಲಂತೂ ಆಲ್ಮೋಸ್ಟ್ ಸೌತ್ ಇಂಡಿಯಾದಲ್ಲಿ ಸೌತ್ ಪಾರ್ಟ್ ಆಫ್ ಕರ್ನಾಟಕ ಎಲ್ಲ ಕಡೆ 200 ಎಕರೆ ಜಾಗವನ್ನು ಖರೀದಿ ಮಾಡಿ ಕೃಷಿಕರಾಗಿ ಕೃಷಿಕ ಜೀವನವನ್ನು ಆರಂಭಗೊಳಿಸಿದರು. ತದನಂತರ ಹೋಟೆಲ್ ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನು ಮಾಡಿ ಇವತ್ತು ಆರೆಂಜ್ ಕೌಂಟಿ ರಿಸಾರ್ಟ್ ಪ್ರಥಮ ಬಾರಿಗೆ ಒಂದು ಹೋಟೆಲ್ ರಿಸಾರ್ಟ್ ಸಂಸ್ಕೃತಿಯನ್ನ ಕೊಡುಗೆ ಇಟ್ಟಿದ್ದಂಥವರು. ಹಾಗೆಯೇ ತನ್ನ ವ್ಯಾಪಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ಉದ್ದಿಮೆಯನ್ನು ಆರಂಭಗೊಳಿಸಿ ಇವತ್ತು ಆರೆಂಜ್ ಕೌಂಟಿ ಕೊಡಗಿನಲ್ಲಿ ಮಾತ್ರ ಅಲ್ಲ, ಹಂಪಿ, ಕಬಿನಿ ಹೀಗೆ ಬೇರೆ ಬೇರೆ ಭಾಗದಲ್ಲಿ ರಿಸಾರ್ಟ್ಗಳು ಆರಂಭಗೊಂಡು ವಿದೇಶದಲ್ಲೂ ಕೂಡ ಬೋಟ್ಸ್ವಾನದಲ್ಲೂ ಕೂಡ ದಕ್ಷಿಣ ಆಫ್ರಿಕಾದ ಬೋಟ್ಸ್ವಾನ ಅನ್ನೋ ಕಂಟ್ರಿಯಲ್ಲೂ ಕೂಡ ರಿಸಾರ್ಟ್ ಅನ್ನು ಆರಂಭಗೊಳಿಸಿದ್ದಾರೆ. ಹಾಗೆಯೇ ಮಾಲ್ದೀವ್ಸಲ್ಲೂ ಕೂಡ ಈಗಾಗಲೇ ಆರಂಭಗೊಳಿಸಲಿಕ್ಕೆ ಮುಂದೆ ಇಟ್ಟಿದ್ದಾರೆ. ಜೊತೆಗೆ ಮಧ್ಯಪ್ರದೇಶದ ಮಾಂಡೋರ್ ಹಾಗೂ ಭೂತಾನ್ ನಲ್ಲಿ ಕೂಡ ತನ್ನ ಹೋಟೆಲ್ ಇಂಡಸ್ಟ್ರಿಯ ವ್ಯಾಪ್ತಿಯನ್ನು ನಡೆಸಿದ್ದಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಆರೆಂಜ್ ಕೌಂಟಿ ರಿಸಾರ್ಟ್ನವರು ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ವ್ಯಾಪಾರವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಯಾವುದೇ ಸರ್ಕಾರಿ ನೌಕರರು ಕೂಡ ನಯಾ ಪೈಸಾ ಲಂಚವನ್ನು ಕೊಡದೆ, ನಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೇವೆ, ಎಲ್ಲರೂ ಕೂಡ ಒಬ್ಬರಿಗೂ 5 ರೂಪಾಯಿ ಕೂಡ ಲಂಚವನ್ನು ಕೊಡದೆ ತನ್ನ ಉದ್ದಿಮೆಯನ್ನ ಮತ್ತು ತನ್ನ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಯನ್ನು
ಕೌಂಟಿ ರೆಸಾರ್ಟ್ನವರು ಅವರಿಗೆ ವರ್ಲ್ಡ್ ಟ್ರಾವೆಲ್ ಅವಾರ್ಡ್ಸ್ ಹಾಗೇನೆ ವರ್ಲ್ಡ್ ಲೆಗಸಿ ಅವಾರ್ಡ್, ಮೋಸ್ಟ್ ಇನ್ಸ್ಪಿರೇಷನಲ್ ಇಕೋ ಲಾರ್ಡ್ಸ್ ಅವಾರ್ಡ್ ಹಾಗೇನೆ ಬೆಸ್ಟ್ ರೆಸ್ಪಾನ್ಸಿಬಲ್ ಟೂರಿಸಂ ಅವಾರ್ಡ್ ಕೂಡ ದೇಶ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೇನೆ ಸಮಾಜ ಸೇವೆಯನ್ನು ಕೂಡ ಸಿದ್ದಾಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೋಲಾರ್ ಲ್ಯಾಂಪ್ ಅಳವಡಿಕೆ, ಬಸ್ ಶೆಲ್ಟರ್ ನಿರ್ಮಾಣ ಅಲ್ಲದೆ ಪಕ್ಕದಲ್ಲೇ ಸುಮಾರು 150 ವಿದ್ಯಾರ್ಥಿಗಳಿಗೆ ಶಾಲೆಯನ್ನು ಆರಂಭಿಸಿ ಉಚಿತ ಶಿಕ್ಷಣವನ್ನು ಕೊಡುವಂತ ಕೆಲಸವನ್ನು ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೇನೆ 1500 ಎಕರೆ ಆರಂಭಗೊಂಡ ಉತ್ತಮ ಬೆಳೆಗಾರರಾಗಿ ಕೂಡ ಇವತ್ತು ರಾಜ್ಯ ಮತ್ತು ಬೇರೆ ಪಕ್ಕದ ಸ್ಥಳೀಯ ರಾಜ್ಯಗಳು ಮತ್ತು ಬೇರೆ ಜಿಲ್ಲೆಗಳಲ್ಲಿ ಸೇರಿ ಸುಮಾರು 4000ಕ್ಕಿಂತಲೂ ಅಧಿಕ ಜಾಗದಲ್ಲಿ ತನ್ನ ಬೆಳೆಯನ್ನ ಬೆಳೆಸಿ ಉತ್ತಮ ಕೃಷಿಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಜೊತೆಯಲ್ಲಿ SNDPಯು ಕೂಡ ಆಧಾರ ಸ್ತಂಭವಾಗಿ ಇಟ್ಕೊಂಡು ಕಳೆದ ವರ್ಷ ಏನು ನಾನು ನಿಮ್ಮೊಂದು ಆಂಬುಲೆನ್ಸ್ ಅನ್ನ ಸುಮಾರು 14 ಲಕ್ಷ ವೆಚ್ಚದಲ್ಲಿ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ರು, ಅದನ್ನು ಕೂಡ ನೆರವೇರಿಸಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ ಮಂತ್ರಿ ಆದಂತ ಸಹಕಾರಿ ಸಂಸ್ಥೆ ಒಂದು ಸೌಹಾರ್ದ ಬ್ಯಾಂಕ್ ಕೂಡ ನಡೀತಾ ಇದೆ. ಅದಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು ಎಲ್ಲ ರೀತಿಯ ಸಹಕಾರವನ್ನು ನಮಗೆ ನೀಡಿದ್ದಾರೆ. ಹಾಗಾಗಿ ಕೊಡಗು SNDP ವತಿಯಿಂದ ಅವರಿಗೆ ಉತ್ತಮ ಬಿಸಿನೆಸ್ ಮ್ಯಾನ್ ಅವಾರ್ಡ್, ಬೆಸ್ಟ್ ಬಿಸಿನೆಸ್ ಮ್ಯಾನ್ ಅವಾರ್ಡ್ ಅನ್ನು ಕೂಡ ಯೂನಿಯನ್ ವತಿಯಿಂದ ನಾವು ನೀಡುತ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯ ಗಣ್ಯರು ಅದನ್ನು ನೆರವೇರಿಸಿಕೊಡಬೇಕು ಅಂತೇಳಿ ಸ್ವಾಮೀಜಿ ಆದಿಯಾಗಿ ವಿನಂತಿಯನ್ನು ಮಾಡುವುದರಿಂದ ಸಮಾಜ ಸದೃಢವಾಗುತ್ತದೆ. ദിവ്യമാം തത്വങ്ങൾ കേട്ടുകൊണ്ടമ്മയെ നോക്കുന്നു. ಇವರ ಸಮಾಜ ಸೇವೆ ಹೀಗೆ ಮುಂದುವರಿಸಿ SNDP ಇವರ ಒಡನಾಟ ಹೀಗೆ ಸಕ್ರಿಯವಾಗಿ ಸತತವಾಗಿ ಇಲ್ಲ ಅಂತ ಹಾರೈಸ್ತಾ ಇದ್ದೇವೆ. ಕಾಣ್ಗೆ ಅವಿಡುತ್ತೆ ದರ್ಶಿച്ച ಕಣ್ಣೀರು ಪಿನ್ನೆಂದು ಕಾഴ്ചಯಮ್ಮೇ. ಸನ್ಮಾನ ಸ್ವೀಕರಿಸಿದಂತಹ ಮಾನ್ಯ ಶ್ರೀ ಹಿಮಾಲಯ ಶ್ರೀ ರಾಮಪುರಂ ಚೇರ್ಮನ್ ಆರ್ಎಚ್ ಕಮಿಟಿ ರೆಸಾರ್ಟ್ ಅಂಡ್ ಹೋಟೆಲ್ ಲಿಮಿಟೆಡ್ ಇವರಿಗೂ ಹಾಗೂ ವೇದಿಕೆಯ ಗಣ್ಯರಿಗೂ ಧನ್ಯವಾದಗಳು. പാദത്തിൽ വീഴുന്നു ഞാൻ അമ്മേ, എൻ ജീവിതമൊക്കെയും അർപ്പണം ചെയ്യുന്നു ഞാൻ. ಪಾದದಾರಿ ವೀಣು ನಮಿക്കുന്നു ಶ್ರೀ ಗುರುವೇ. ಪದಕವನ್ನ ಪಡೆದಿದ್ದಾರೆ. ಇವರ ಭವಿಷ್ಯ ಇನ್ನಷ್ಟು ಉತ್ತಮವಾಗಲಿ ಎಂದಾಗಿ ಹಾರೈಸುತ್ತಾ ಅವರಿಗೆ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ. ಅದೇ ರೀತಿಯಲ್ಲಿ ಮಂಜು ಮೋಹನ್, ಸೋಮವಾರಪೇಟೆ ತಾಲೂಕಿನ ಕಾಜೂರು SNDP ಶಾಖೆಯ MK ಮೋಹನ್ ಮತ್ತು TS ಸುನೀತಾ ದಂಪತಿಯ ಪುತ್ರ. ಇವರು 2025 ಮೇ ತಿಂಗಳಿನಲ್ಲಿ ನೇಪಾಳದ ಕಠ್ಮಂಡುವಿನಲ್ಲಿ ಏಷ್ಯನ್ ಮಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಹಿರಿಯರ ಅಂದರೆ 50 kg ವಿಭಾಗದಲ್ಲಿ ಭಾಗವಹಿಸಿ ಗೋಲ್ಡ್ ಮೆಡಲ್ ಅನ್ನ ಕರಗತ ಮಾಡಿಕೊಂಡಿದ್ದಾರೆ. ಇವರು ಕೂಡ ಯುವಕರಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಏಷ್ಯನ್ ಬಾಕ್ಸಿಂಗ್ನಲ್ಲಿ ಇನ್ನೂ ಹೆಚ್ಚಿನ ಉತ್ತಮ ಸಿಗಲಿಕ್ಕೆ ಎಂಬುದಾಗಿ ಹಾರೈಸಿದ ಅವರು ಕೂಡ ಇವತ್ತು ಸನ್ಮಾನಿಸಲಾಗಿದ್ದಾರೆ. ಹಾಗೆ ಅವರ ಪಕ್ಕದಲ್ಲಿ ಆಸೆಯಾಗಿರ್ತಕ್ಕಂಥ ಎನ್ ವಿ ಆನಂದರ ಅವರ ಪರಿಚಯ ಇಲ್ಲದವರು ಈ ಭಾಗದಲ್ಲಿ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಯಾರು ಪಂಚಾಯತಿ ಸದಸ್ಯರು ಕೂಡ ಒಂದು ಬಾರಿ ಪಂಚಾಯತಿ ಸದಸ್ಯರಾಗಿ ಆಯ್ಕೆಗೊಂಡ ಮಾತ್ರಕ್ಕೆ 2ನೇ ಬಾರಿ ಆಯ್ಕೆಯಾಗೋದು ಬಹಳ ಕಷ್ಟದ ವಿಷಯ. ಆದ್ರೆ ಇವರು 20 ವರ್ಷಗಳಿಂದ ಸಿದ್ದಾಪುರ ಗ್ರಾಮ ಪಂಚಾಯತಿ ಸದಸ್ಯರಾಗಿಯೇ ಹೇಳಿದ್ರೆ ಅವರು ಯಾವ ರೀತಿಯಲ್ಲಿ ಸಮಾಜ ಸೇವೆ ಮತ್ತು ಸದಸ್ಯತನವನ್ನ ಯಾವ ರೀತಿ ನಿಭಾಯಿಸುವುದು ಅಂತೇಳಿ ನಮಗೆ ಇಲ್ಲಿ ಹೆಚ್ಚಿನದಾಗಿ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ನಾವು ಕೂಡ ಅವರು ನಮ್ಮ SNDPಯ ಬ್ಯಾಂಕಿನ ನಿರ್ದೇಶಕ ಕೂಡ ಆಗಿದ್ದಾರೆ. ನಮ್ಮಲ್ಲಿ ಈ ಎಲ್ಲ ಬಡ ಅವರಿಗೆ ಉಚಿತವಾಗಿ ಈಗಾಗಲೇ ಅಧ್ಯಕ್ಷರಿಗೆ ಉಲ್ಲೇಖ ಮಾಡಿದ್ರು. ಅಲ್ಲಿ ನಮ್ಮ ಮುಂದಿನ ನಾಯಕರಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ, ಅವರು ಸಹ ಮುಂದೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬೇಕು. ನೀವು ಚಪ್ಪಾಳೆ ಕಟ್ಟೋದ್ರಿಂದ ಅವರಿಗೆ ಸನ್ಮಾನ ಆಗ್ತಾ ಇದೆ ಅನ್ನೋದಾದ್ರೂ ಗೊತ್ತಾಗ್ತದೆ. ಸನ್ಮಾನ ಸ್ವೀಕರಿಸುತ್ತಿರುವಂತಹ ಎನ್ ಎ ಆನಂದ್ ಅವರಿಗೆ, VL ಲೋಶಿ ಹಾಗೂ ಮನ್ವಿತಾ ಮೋಹನ್ ಅವರಿಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಹಾಗೂ ವೇದಿಕೆಯಲ್ಲಿ ಅವರನ್ನು ಸನ್ಮಾನಿಸುತ್ತಿರುವಂತಹ ಗಣ್ಯರಿಗೂ ಸಹ ಧನ್ಯವಾದಗಳು. ಇನ್ನೊಮ್ಮೆ ಜೋರಾದ ಚಪ್ಪಾಳೆ. ಇನ್ನು ಕೆಲವೇ
ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮ ಮುಗಿದಿದೆ. ಕೆಲವೇ ಕಾರ್ಯಕ್ರಮಗಳಿರುವುದು, ಹಾಗಾಗಿ ದಯವಿಟ್ಟು ಇಷ್ಟೇ ಶಾಂತಚಿತ್ತರಾಗಿ ಕಾರ್ಯಕ್ರಮವನ್ನು ಆಲಿಸಿ. ಸನ್ಮಾನ ಸ್ವೀಕರಿಸುವಂತಹ ಅವರ ಮುಖದಲ್ಲಿ ನಗುವನ್ನ ಹಾಗೂ ಅವರ ಪೋಷಕರ ಮುಖದಲ್ಲಿ ಇರುವಂತಹ ನಗುವನ್ನ ಗಮನಿಸಿ. ಇಂತಹ ಅದ್ಭುತ ಕಾರ್ಯಗಳು ನಡೆಯುವಾಗ ನಿಮ್ಮೆಲ್ಲರ ಸಹಕಾರ ಇರಬೇಕು. ಯಾಕಂದ್ರೆ ನಾಳೆಯಲ್ಲಿ ನಿಮ್ಮ ಮಕ್ಕಳು ಸಹ ಬರಬಹುದು ಅಥವಾ ನೀವೇ ಬರಬಹುದು. ಸನ್ಮಾನ ಮಾಡಿದಂತಹ ವೇದಿಕೆ ಗಣ್ಯರಿಗೆ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದವರು ಕೊಡಗು SNDP ಯೂನಿಯನ್ വേദികവരുന്നത് മാത്രമാണ് നമ്മളെല്ലാം സംഘടനയാകണമെന്നുള്ള ചിന്ത ഉണ്ടാകുള്ളൂ. ഇതൊന്ന് പുറത്ത് കടന്നതിന് ശേഷം നമുക്ക് ഈ ചിന്തയെല്ലാം നമ്മുടെ കയ്യിൽ വിട്ടുപോകുന്നുണ്ട്. അത് എന്തെങ്കിലും കൂടെ നിൽക്കണമെങ്കിൽ സംഘടനയോടെ നമ്മൾ ഒത്തുചേർന്ന് നിൽക്കുകയും വേണം. എല്ലാ ആദരണീയ സമാജത്തോടും കൂടെ നമ്മൾ കൂടെ നിന്നിട്ട് ഒന്നിച്ച് പണിയെടുക്കാനുള്ള ചിന്താഗതി നമ്മുടെ മനസ്സിലെല്ലാവരുടെയും വരണം. അപ്പോഴാണ് ഹിന്ദു സമാജം നിലനിൽക്കാൻ സാധിക്കുകയുള്ളൂ. അതുകൊണ്ട് വളരെയേറെ ചിന്തിക്കുന്ന ദിവസങ്ങളാണ് നമ്മൾ കണ്ടുകൊണ്ടിരിക്കുന്നത്. പിന്നെ അത് നമുക്ക് വളരെ ടാസ്കായി തന്നെ മാറുന്നുണ്ട്. ആ ടാസ്കിനെ ജയിക്കാനുള്ള മാർഗങ്ങൾ നമ്മുടെ കുട്ടികൾ നമ്മൾ കണ്ടെത്തണം. നമ്മുടെ കുട്ടികൾക്ക് നമ്മൾ പറഞ്ഞു കൊടുക്കാനുള്ള ദിവസങ്ങളുണ്ട്. അതുപോലെ തന്നെ ചിന്താഗതിയോടെ നമ്മുടെ കുട്ടികളെ വിലയ്ക്കും നിർത്താനും വിദ്യാഭ്യാസം കൊടുക്കാനും നമ്മളുടെ എല്ലാവരും കഴിവുണ്ടാകട്ടെ. ಹಾಗೆ ಅದನ್ನು ತಾವು ಎಲ್ಲರೂ ಮಾಡಿದಂತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರಿಗೂ ಹಲವು ಜಾತಿಗಳಿದೆ. ಅದರದೇ ಆದಂಥ ಆಚಾರ ವಿಚಾರ ಸಂಸ್ಕೃತಿಗಳಿದೆ. ಅದನ್ನು ತಾವುಗಳೆಲ್ಲರೂ ಬೆಳೆಸಬೇಕು, ಉಳಿಸಬೇಕು. ಹಾಗೆ ಪ್ರತಿಯೊಂದು ಕೊಡಗು ಜಿಲ್ಲೆಯಲ್ಲಿರುವ ಇಂತಹ ಕಾರ್ಯಕ್ರಮದಲ್ಲಿ ತಮ್ಮ ಸಮಾಜದ ಪ್ರತಿಯೊಬ್ಬ ಜನಾಂಗದವರು ಸಹ ತಾವು ಎಲ್ಲ ಒಂದುಗೂಡಿ ಒಗ್ಗಟ್ಟಾಗಿ ಈ ಸಮಾಜದ ಏಳಿಗೆಯಾಗಿ ತಾವೆಲ್ಲರೂ ದುಡಿಬೇಕು. ಹಾಗೆ ತಮ್ಮ ಲೋಕೇಶ್ ಅವರು ಒಳ್ಳೆಯ ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ನಿಮ್ಮ ಸಹಕಾರ ಸಹಾನುಭೂತಿ ಮುಂದೆ ಇರಬೇಕೆಂದೇಳಿ ವಾಣರು ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯನ್ನು ಕೋರುತ್ತಾ ಮುಂದಿನ ವಾಣ ತನಕ ತಮಗೆಲ್ಲರಿಗೂ ಒಳ್ಳೆಯ ಐಶ್ವರ್ಯ, ಆರೋಗ್ಯ, ನೆಮ್ಮದಿ, ಸುಖ ಹಾರೈಸಿದ್ದೇವೆ. ದೇವರು ಲೋಕೇಶ್ ಅವರ ಶಿಸ್ತುಬದ್ಧ ಕಾರ್ಯಕ್ರಮ ಅವರ ಒಂದು ಈ ಆಯೋಜನೆ ಬಗ್ಗೆ ಒಂದು ಮಾತು ಹೇಳ್ತೀನಿ. ಯಾಕಂತಂದ್ರೆ ನನಗೆ ಒಂದು ಈ ತಿಂಗಳಲ್ಲೇ ಕಳೆದ ತಿಂಗಳಲ್ಲಿ 2 ಪ್ರಶಸ್ತಿಗಳು ಸಿಕ್ತು. ಆ ಪ್ರಶಸ್ತಿಗಳಿಗೆ ಪುರಸ್ಕಾರ ಅಂತ ಹೇಳ್ಬಿಟ್ಟು ಸೋಮವಾರಪೇಟೆ ಒಂದು ಕಾರ್ಯಕ್ರಮ ಇಟ್ಟಿದ್ರು. ಆ ಕಾರ್ಯಕ್ರಮಕ್ಕೆ ನಾನು 10 ಗಂಟೆಗೆ ಸರಿಯಾಗಿ ಹೋದೆ. ನಾನೇ ಪ್ರಥಮ ವ್ಯಕ್ತಿ, ಆಯೋಜಕರು ಯಾರೂ ಇರಲಿಲ್ಲ. ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರೋದು ಲೇಟ್ ಆಯಿತು. ಅದಕ್ಕೆ ಇದರ ಕೋಆರ್ಡಿನೇಷನ್ ಮಾಡಿದ್ರೆ ಇದರ ಸಭ್ಯತೆ, ಇದರ ಒಂದು ಡಿಸಿಪ್ಲಿನ್ ನಾವೆಲ್ಲರೂ ನೋಡಲಿಲ್ಲ. ಇದು ಸಮಯಕ್ಕೆ ಸರಿಯಾದ ಟೈಮಿಗೆ ಆಚರಿಸಿ ಏರ್ಪಡಿಸಿ ಅದೇ ಟೈಮಿಗೆ ಮುಗಿಸುವಂತ ಒಂದು ಶಿಸ್ತುಬದ್ಧ ಕಾರ್ಯಕರ್ತರು, ಅದರ ಅಧ್ಯಕ್ಷರು ಇರೋದ್ರಿಂದ ಈ ಕಾರ್ಯಕ್ರಮ ಎಷ್ಟು ಸಕ್ಸಸ್ ಆಗ್ತಾ ಇದೆ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ಅವತಾರ ಪುರುಷ ಶ್ರೀ ನಮ್ಮೆಲ್ಲರ ನಡೆದಿದ್ದ ದೇವರು ಅಂತ ಹೇಳುವಂತಹ ನಾರಾಯಣ ಗುರು ಅವರ ಇವತ್ತು ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ. ವಿವಿಧತೆಯಲ್ಲಿ ಏಕತೆಯನ್ನ ಬಳಸಿಕೊಂಡು ಬಂದಂತಹ ಪರಮ ಪೂಜ್ಯರಿಗೆ ಇವತ್ತು ನಾವು ಅವ್ರನ್ನ ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಎಲ್ಲ ಜನರನ್ನ ಸಮಾಜದ ಒಂದೇ ಸೂರಿನಡಿಯಲ್ಲಿ ತೆಗೆದುಕೊಂಡು ಹೋಗುವುದರಲ್ಲಿ ಅವರು ಶ್ರೀಮಂತ, ಬಡವ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋದೇ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಿ ಒಂದು
ಕ್ರಾಂತಿಯನ್ನೇ ಹುಟ್ಟಿಸಿದಂತ, ಕ್ರಾಂತಿಯನ್ನೇ ಮಾಡಿದಂತ ಶ್ರೀ ನಾರಾಯಣ ಗುರುಜಿಯವರ ಇವತ್ತಿನ ಕಾರ್ಯಕ್ರಮ ಅದ್ಭುತವಾದದ್ದು ಹಾಗೂ ಸ್ಮರಣೀಯವಾದದ್ದು. ಆ ಅಂದಿನ ಸ್ವಾಮೀಜಿಗಳು ಅಥವಾ ಅಂದಿನ ಸನ್ಯಾಸಿಗಳು ಅಂದಿನ ಪರಮ ಪೂಜ್ಯರು ಮಾಡಿದಂತ ತತ್ವ ಸಿದ್ಧಾಂತಗಳು ಇಂದಿನ ವಿಜ್ಞಾನದಲ್ಲಿ ಮುಂಚೂಣಿಯಲ್ಲಿದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಅಂದಿನ ಐ ಆಮ್ ವೆರಿ ಹ್ಯಾಪಿ now modern science is proving my Vedanta is right. Modern science is proving my Vedanta is right. ಅವತ್ತು ಅವ್ರು ಏನು ಹೇಳಿದ್ರು, ಅವ್ರು ಏನು ಪಾಲಿಸಿದ್ರು, ಅವರ ನಡೆ ನುಡಿ ಆಚಾರ ಮತ್ತು ನಮಗೆ ಏನು ಅದರಲ್ಲಿ ಅವರು ತುಂಬ ವಿಶ್ಲೇಷಣವಾಗಿ ಅವರು ಒಂದು ಡಿಸ್ಕ್ರೈಬ್ ಮಾಡಿದ್ದಾರೆ. ಈಗಿನ ಪರಿಸ್ಥಿತಿ ಇವತ್ತು ನಾವು ಏನು ಫೇಸ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಅವರು ಅವತ್ತೇ ಬರೆದಿದ್ದಾರೆ. ಅದನ್ನು ಓದಿದ ಕೂಡಲೇ ರವೀಂದ್ರನಾಥ್ ಟ್ಯಾಗೋರ್ ಅವರು ನಾರಾಯಣ ಗುರು ಭೇಟಿ ಮಾಡಿ ಹೇಳಿದ್ರಂತೆ, ಇವರು ಕೇರಳದ ಬಸವಣ್ಣನವರು ಅಂತ ಅವ್ರಿಗೆ ಕರೆದ್ರಂತೆ. ಸೊ ದಯವಿಟ್ಟು ಯಾರಿಗಾದ್ರೂ ಟೈಮ್ ಸಿಕ್ಕಿದ್ರೆ, ಈ ಪುಸ್ತಕ ಸಿಕ್ಕಿದ್ರೆ ಇದನ್ನು ನಾವು ಓದಿ. ಹಾಗೆ ಹಲವಾರು ಮಕ್ಕಳಿಗೂ ಇದ್ದಾರೆ, ಅವ್ರಿಗೊಂದು ನಾನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಮಕ್ಕಳನ್ನ ನೋಡಿದ ತಕ್ಷಣ ಕೇಳ್ತಾರೆ, ನೀನು ಮುಂದೆ ಏನಾಗ್ತೀಯಾ, ನೀನು ದೊಡ್ಡವನಾದ್ಮೇಲೆ ಏನಾಗ್ತೀಯಾ ಅಂತ. ಇವಾಗ AI ಜನರೇಷನ್, ಆರ್ಟಿಫಿಷಿಯಲ್ ಜನರೇಷನ್, ಎಲ್ಲರೂ ರೋಬೋಟಿಕ್ಸ್ ಹೋಗ್ತಾರೆ. ಮುಂದೆ ಹಲವಾರು ದೊಡ್ಡ ನಾವು ಇವಾಗ ವರ್ಕ್ ಫ್ರಮ್ ಹೋಮ್ ಕೂಡ ಆಗಿದೆ. ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯಿತು, ರೋಬೋಟಿಕ್ಸ್ ಆಯಿತು, ಚಂದ್ರನವರೆಗೂ ಹೋಗಿದ್ದಾರೆ ಜನ. ಸೊ ಮುಂದೆ ಏನಾಗಬೇಕು ಅಂತ ಮಗುನ ಏನಾದರೂ ಕೇಳಿದ್ರೆ ಇವಾಗ ಜನ ಏನು ಮಟ್ಟಕ್ಕೆ ಬಂದಿದೆ ಅಂದರೆ, ಯಾವ ಮಟ್ಟಕ್ಕವರೆಗೂ ಹೋಗಿದೆ ಅಂದರೆ ಕೆಲಸ ಕಳ್ಕೊಳ್ಳೋ ಭಯ ಆಗೋಗಿದೆ. ಎಲ್ಲವೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕ್ ಓವರ್ ಮಾಡಿಬಿಡ್ತಾರೆ. ಅಲ್ಲಿವರೆಗೂ ಕೂಡ ಇವತ್ತು 2025 ಆದರೆ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಒಂದು ಇದು ಟೇಕ್ ಓವರ್ ಮಾಡೋಕ್ಕಾಗದೇ ಇರೋವಂಥ ಒಂದು ಸಂಗತಿ ಯಾವುದು ಅಂದರೆ, ನಾವು ನೀವು ಇಲ್ಲಿ ಕೂರ್ತಿರುವಂಥ ಒಂದು ಸಂಗತಿ ಅಂದರೆ, ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ಹ್ಯುಮ್ಯಾನಿಟಿ, ಪ್ರೀತಿ, ಆತ್ಮವಿಶ್ವಾಸ, ಘನತೆ, ಗೌರವ ಇರೋದ್ರಲ್ಲಿ ಹಂಚ್ಕೊಂಡು ತಿನ್ನುವಂಥ ಒಂದು ಮನೋಭಾವನೆ. ದೊಡ್ಡವರು ಚಿಕ್ಕವರು ಇದರಲ್ಲಿ ಮಾತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವತ್ತೂ ಕೂಡ ಈ ಒಂದು ಸಂಗತಿ ಮಾಡೋಕ್ಕೆ ಚಾನ್ಸ್ ಆಗ್ತದೆ. ಸೊ ನಾವೆಲ್ಲರೂ ಕೂಡ ಮಕ್ಕಳನ್ನ ಫಸ್ಟ್ ಈ ಒಂದು ಮೌಲ್ಯಗಳಲ್ಲಿ ನಾವು ಪಾಲನೆ ಮಾಡೋಕ್ಕೆ ಹೇಳ್ಕೊಡೋಣ. ಸೊ ಅಂತ ಹೇಳಿ 614.56%. ചന്ദ്രനു ദിച്ചു കഴിഞ്ഞു, ചന്തമേറുന്ന നിലാവങ്ങൊഴുകി, തുമ്പികള് തുള്ളിക്കളിച്ച് ചെമ്പകപ്പൂമരം കണ്ടങ്ങു ചെന്നു. കളമൊഴി പൂങ്കുയിൽ വാഴുന്ന പൂങ്കാവനം, കളകളം പാടി വരുന്ന തേനരുവി. പാദതാരിൽ വീണു നമിക്കുന്നു ശ്രീ ഗുരുവേ. ദീനദയാലോ നാരായണ ഗുരുവേ. അമ്പഴവും ചെമ്പരത്തിയും പൊന്നകളും ആമ്പൽപ്പൂവുമെല്ലാം നിറഞ്ഞൊരു സുന്ദരമായ നാട്. പാദതാരിൽ വീണു നമിക്കുന്നു ശ്രീ ഗുരുവേ. പ്രാണനാഥ ദീനദയാലോ നാരായണ ഗുരുവേ. സദ്ഗുരുവല്ലേ, ആചാര്യനല്ലേ, പ്രത്യക്ഷനാകണേ ദേവാ. ജഗത്തിൽ നീ വാഴുന്നുണ്ട് ശ്രീ ഗുരുനാരായണനേ. കാട്ടിൽ നിന്നു കാറ്റടിക്കുന്നു, ചന്ദനക്കാട്ടിലെ കാറ്റടിക്കുന്നു. കാറും കോളുമില്ലാത്ത വാനം, കണ്ണുകൾ ചിമ്മുന്നു നക്ഷത്രക്കൂട്ടം. നീല നീലമാനത്തു നല്ലൊരു വാർമഴവിൽ, നീളെ നീളെ പൂക്കൾ വിടർന്നു സ്വർഗത്തിൽ ദേവതമാ. പാദതാരിൽ വീണു നമിക്കുന്നു ശ്രീ ഗുരുവേ. പ്രാണനാഥ ദീനദയാലോ നാരായണ ഗുരുവേ. വനത്തില് ഓടിക്കളിക്കുന്നു മാൻകിടാങ്ങൾ,
വനത്തിലെ ദൈവങ്ങൾ ഉത്സവനൃത്തങ്ങളാടുന്നു. പാദധാരി വീണു നമിക്കുന്നു ശ്രീ ഗുരുവേ പ്രാണനാഥ ദീനദയാലോ നാരായണ ഗുരുവേ സദ്ഗുരുവല്ലേ ആചാര്യനല്ലേ പ്രത്യക്ഷനാകണേ ദേവാ ജഗത്തു നീ വാഴുന്നുണ്ട് ശ്രീ ഗുരുനാരായണനേ ಮಕ್ಕಳಿಗೆ ಪೋಷಕರೇ ಸ್ವೀಕರಿಸಿ. ചെമ്പഴന്തി ഗ്രാമദേശത്തിൽ ചിങ്ങമാസത്തിൽ ചതയ ദിനത്തിൽ ചെന്താമര പൊന്മൊട്ടുപോലെ ചെന്തളിർ പൂമുലപ്പൂമൊട്ടുപോലെ മണ്ണിന്റെ മാണിക്യ പൊന്മണി മുത്തായി ഉണ്ണി പിറക്കുന്നു ഭൂമിയിൽ ധർമ്മം പരിപാലിക്കാൻ. പാദധാരി വീണു നമിക്കുന്നു ശ്രീ ഗുരുവേ പ്രാണനാഥ ദീനദയാലോ നാരായണ ഗുരുവേ ചെല്ല ചെല്ല ചെഞ്ചുണ്ട് ഓങ്കാരം ചൊല്ലുന്നുണ്ട്. നല്ല നല്ല അദ്വൈത വേദാന്ത മന്ത്രധ്വനികളുണ്ട്. പാദധാരി വീണു നമിക്കുന്നു ശ്രീ ഗുരുവേ പ്രാണനാഥ ദീനദയാലോ നാരായണ ഗുരുവേ സദ്ഗുരുവല്ലേ ആചാര്യനല്ലേ പ്രത്യക്ഷനാകണേ ദേവാ ജഗത്തു നീ വാഴുന്നുണ്ട് ശ്രീ ഗുരുനാരായണനേ ಪ್ರೋತ್ಸಾಹಿಸಿ. PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ಮಕ್ಕಳು 90ಕ್ಕಿಂತ ಹೆಚ್ಚು ಅಂಕ ಗಳಿಸಿದ കാത്തു കാത്തു ವಿದ್ಯಾರ್ಥಿಗಳಿಗೆ കാത്തു വന്നെത്തി കാലം സമർപ്പിച്ച കാണിക്കയെത്തി കർമ്മവല്ലി കൽപ്പകമായി. ನಮಗೆ ಎಲ್ರಿಗೂ ಕೂಡ ನಾವೇನಾದ್ರೂ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ 108 ನೆವಗಳನ್ನು ಹೇಳ್ತೇವೆ. ಆದ್ರೆ ಮನಸ್ಸು ಹೊಂದಿದ್ರೆ ನಮಗೆ ಯಾವುದೇ ಸಂಘಟನೆ ಮತ್ತು ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ಸನ್ಮಾನ್ಯ ಲಭ ಅವರ ಉದಾಹರಣೆ. ಅವರಿಗೆ ಕೊಡಗು SNDP ಯೂನಿಯನ್ ವತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಪದಾಧಿಕಾರಿಗಳ ವಿನಂತಿಯನ್ನು ಮಾಡ್ತೇವೆ. കുഞ്ചവയലിലയിൽ തുള്ളുന്നു പൂന്തെന്നൽ മന്ദമന്ദം ചാഞ്ചാടി തുള്ളുന്നു സ്വർണ്ണക്കതിർക്കുലകൾ. പാദധാരി വീണു നമിക്കുന്നു ശ്രീ ഗുരുവേ പ്രാണനാഥ ദീനദയാലോ നാരായണ ഗുരുവേ സദ്ഗുരുവല്ലേ ആചാര്യനല്ലേ പ്രത്യക്ഷനാകണേ ദേവാ ജഗത്തു നീ വാഴുന്നുണ്ട് ശ്രീ ഗുരുനാരായണനേ ಸನ್ಮಾನವನ್ನು ಸ್ವೀಕರಿಸಿದಂತಹ ಲವ ಅವರಿಗೆ ಧನ್ಯವಾದಗಳು. കണ്ണു രണ്ടും ചിമ്മുന്നു കണ്ണൻ കൈകാൽ കുടയുന്നു താമര കണ്ണൻ. കൈതവമില്ലാതെ ചിരിച്ചു കൈലാസദിക്കിനെ ചൂണ്ടി ചിരിച്ചു. കൈ വന്ന ഭാഗ്യമതോർത്ത് അച്ഛൻ ചിരിച്ചു. കൺകണ്ട ദൈവത്തെ കണ്ട് അമ്മയും പുഞ്ചിരിച്ചു. പാദധാരി വീണു നമിക്കുന്നു ശ്രീ ഗുരുവേ പ്രാണനാഥ ദീനദയാലോ നാരായണ ഗുരുവേ യാമങ്ങൾ തോറും വിരിയുന്ന പൂക്കൾ ചിരിച്ചു. യാമദേവത മംഗളം പാടി പുഞ്ചിരിച്ചു. പാദധാരി വീണു നമിക്കുന്നു ശ്രീ ഗുരുവേ പ്രാണനാഥ ദീനദയാലോ നാരായണ ഗുരുവേ സദ്ഗുരുവല്ലേ ആചാര്യനല്ലേ പ്രത്യക്ഷനാകണേ ദേവാ ജഗത്തു നീ വാഴുന്നുണ്ട് ശ്രീ ഗുരുനാരായണനേ ದೇಶಕ್ಕೆ ಹುಲಿ എന്തു ഭംഗി മുത്തിനെ കാണാൻ എന്തോരഴകാണ് ഓമനമോന്. ശോഭയുള്ള പൂമുഖമാണ് ചിത്രശലഭം പോലുള്ള ശേലാണ്. ആ മുഖമൊന്നു കാണാനൊന്നു നോക്കിയെങ്കിൽ ആ കണ്ണു പിന്നെ എടുക്കുവാനാകുകില്ലേതൊരാൾക്കും. പാദധാരി വീണു നമിക്കുന്നു ശ്രീ ഗുരുവേ പ്രാണനാഥ ദീനദയാലോ നാരായണ ഗുരുവേ ಎಲ್ಲರಿಗೂ പുണ്യവാന്മാർ കുഞ്ഞിന്റെ ചാരത്ത് ഓടിയെത്തി ಅವರಿಗೆ ಬೆಸ್ಟ್ പൂവുകൾ
കണ്ടു പൊന്തേ കുടിക്കാനണയുന്നു കുട്ടുപ്പികൾ. പാദകാലിൽ വീണു നമിക്കുന്നു ശ്രീ ഗുരുവേ. നാരായണ ദീനദയാലോ നാരായണ ഗുരുവേ. സദ്ഗുരുവല്ലേ ആചാര്യനല്ലേ പ്രത്യക്ഷനാകണേ ദേവാ. നെഞ്ചകത്തു നീ വാഴുന്നുണ്ട് ശ്രീ ഗുരുനാരായണനേ. ಇದಾದ ನಂತರ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರಿಗೆ ಕೊಡಗು SNDP ಪರವಾಗಿ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಕೊಡಗು SNDPಯ ವಿವಿಧ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳು ಹಾಗೂ SNDPಯ ಹಿತೈಷಿಗಳಿಗೆ ನಾನು ಕೊಡಗು SNDP ಪರವಾಗಿ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಾಯ ನೀಡಿರ್ತಕ್ಕಂಥ ಎಲ್ಲ ನಮ್ಮ ಶ್ರೀನಾರಾಯಣ ಗುರುಗಳ ಭಕ್ತರಿಗೆ ನಾನು ಸವಿನಯವಾಗಿ ಧನ್ಯವಾದ ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರು ಹಾಗೂ ಎಲ್ಲ ವಿವಿಧ ಸಂಘಟನೆಯ ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ಕೊಡಗು SNDP ಪರವಾಗಿ ಧನ್ಯವಾದ ಬಯಸುತ್ತೇನೆ. ಹಾಗೆಯೇ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಬಯಸುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. താങ്ക് യു. വിഷമല്ലേ? ഓക്കെ, താങ്ക് യു. അപ്പൊ നമ്മള് ഫാസ്റ്റ് ഗാനങ്ങളൊക്കെ നമ്മളിങ്ങനെ ഇറക്കി വിട്ടത് നിങ്ങൾ കളിക്കുന്നു വിചാരിച്ചിട്ടാണല്ലോ. ഓക്കെ, റെഡിയാണോ അടുത്ത ഗാനത്തിന്? ഓക്കെ, ഒന്ന് ഉഷാറാവണം എല്ലാവരും. കാരണം എല്ലാവരും നല്ല എനർജറ്റിക് ആയിട്ട് കളിക്കുന്ന ആൾക്കാരാണെന്ന് ഞാൻ കമ്മിറ്റിക്കാർ ഞാൻ ഇഷ്ടപ്പെട്ട ആ ഒരു ഗാനം വേദിയിൽ ആരംഭിക്കാൻ നമുക്ക് സ്വാഗതം ചെയ്യാം. നമ്മുടെ കാലിക്കറ്റ് 7 പീസിലെ കലാകാരൻ ರಾಜಕುಮಾರ ನಮ್ಮ ಸಾಯದ ಸೂರ್ಯ
എന്തൊക്കെയുണ്ട് വിശേഷം? സുഖല്ലേ? നല്ല ക്ലൈമറ്റ് ആണ്, നല്ല സുഖമുള്ളൊരു സമാധാനമുള്ള അന്തരീക്ഷമാണ്. അത്രയും ഇതിപ്പോ ഇത്ര നിറഞ്ഞ ഒരു സദസ്സ് ഈ അടുത്ത കാലത്തൊന്നും എൻ്റെ സ്വന്തം നാട്ടിൽ പോലും ഞാൻ കണ്ടിട്ടില്ല. എല്ലാവർക്കും എൻ്റെ ഹൃദയം നിറഞ്ഞ ഓണാശംസകൾ. ഇനി എന്താണ് ചിരിക്കണോ? ശരിക്കും ഇതൊക്കെ വല്ലാത്ത ഒരു അനുഭവമാണ്. കാരണം കലാഭവൻ മണിച്ചേട്ടന്റെ നാട്ടിൽ നിന്നും അദ്ദേഹത്തിന്റെ എന്താ പറയാ അദ്ദേഹം ഒരുക്കിയ നാടൻ പാട്ടിന്റെ വഴികളിലൂടെ സഞ്ചരിച്ചുകൊണ്ടിരിക്കുന്ന ഒരു എളിയ കലാകാരനാണ് ഞാൻ എന്തിനാണെന്നറിയാം ഈ വേഷം ഇങ്ങനെയിട്ടത്. നിങ്ങൾക്ക് പാട്ട് കേൾക്കുമ്പോൾ കണ്ണിലും കൂടിയും ഒരു സുഖം ഉണ്ടായിക്കോട്ടെ എന്ന് വെച്ചിട്ടിട്ടതാണ്. ഞാൻ ഈ സത്യത്തിൽ എൻ്റെ ഇതൊക്കെ ഈ വേഷം ഇതൊക്കെ ആ നമ്മളുടെ ഏറ്റവും മലയാളികൾ ഒരുപാട് സ്നേഹിച്ച പ്രിയപ്പെട്ട മണിച്ചേട്ടനുള്ള സ്നേഹം കൊണ്ടിട്ടതാണ്. ഒരിക്കലും പകരം വയ്ക്കാൻ പറ്റാത്ത അത്ര വലിയൊരു കലാകാരനാണ് മണിച്ചേട്ടൻ. ആ മണിച്ചേട്ടന്റെ പാട്ടുകൾ നിങ്ങളുടെ മുൻപിൽ ഇങ്ങനെ അവതരിപ്പിക്കാൻ കിട്ടുന്ന ഒരു അവസരം എന്ന് പറഞ്ഞാൽ എന്നെ സംബന്ധിച്ചിടത്തോളം എനിക്കും കൂടി സന്തോഷമുള്ളൊരു കാര്യമാണ്. അതുകൊണ്ട് നിങ്ങൾക്ക് ഇഷ്ടമുള്ള പാട്ട് ഏതാണെന്ന് പറയാം. ആദ്യം ഏതാണ് പാടുന്നതെന്ന് പറഞ്ഞാൽ നമുക്ക് അതങ്ങോട്ട് തുടങ്ങാം. ഏതാ ചാലക്കുടി നിങ്ങൾക്ക് അറിയുമെന്ന് അറിയണ്ടേ? എത്ര പേര് കൂടുതൽ നാടൻ പാട്ട് എത്ര പേർക്ക് അറിയും എന്നറിയണ്ടേ?
ഓടണ്ട ഓടണ്ട ഓമന പൂമുഖം ഓമന പൂമുഖം ഓമന ചുണ്ടൊരു വരാന്ന് പറഞ്ഞിട്ട് വരാതിരുന്നാലോ ചാലക്കുടി ചന്തയ്ക്ക് പോകുമ്പോ മീനാരി പെണ്ണിനെ കണ്ടേ ഇത് ഈ ഭാഗത്ത് ഈ കൊച്ചനുജന്മാരുടെ വൈബുണ്ടല്ലോ അവർക്ക് കൊടുക്കണം ആദ്യം കൈയ്യടി. അത്രയും ആരോഗ്യത്തോടു കൂടിയാണ് അവര് എന്റെ കൂടെ ഞാൻ അങ്ങോട്ട് തന്നോട്ടെ. മാമ്പഴമാകട്ടെ എന്റെ പേര് എന്തോ സൗമ്യ. അത്രയും സൗമ്യമായ പെരുമാറ്റമാണെന്നാണ് സൗമ്യ പറഞ്ഞ പേര് വന്നത്. ഇനി എന്താണ് എത്ര പേർക്ക് വരുമ്പന്റെ അപ്പം പൊളിച്ച് ചാടിയ തങ്കമ്മേ വരുത്തന്റെ അപ്പം പൊളിച്ച് ചാടിയ തങ്കമ്മോ നിന്റെ പരക്കം പാച്ചിന് മുതുക്കം കിട്ടണം തങ്കമ്മോ. അതെ 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 ആളുടെ സ്വന്തം അനുഭവം പറഞ്ഞ ആളൊപ്പം ഒളിച്ചോടിയ വൈഫുണ്ടോ അവിടെ? വൈഫ് വന്നിട്ടില്ല. പാവം ആ ചേച്ചിയുടെ വിധിയെ. ഓക്കെ ഇനി ഏതാ കുഞ്ഞിനാളെ ചെറുപ്പത്തിലല്ലേടി. അപ്പൊ എല്ലാവർക്കും എല്ലാം ശരിക്കും എടുത്തിട്ട് കളർ കൂട്ടിയത് എടുത്തോ എടുത്തോ. ഐ ലവ് യു ഉമ്മ. മനസ്സിലായി. ഓക്കെ ഇതൊക്കെ വളരെ നമുക്ക് സന്തോഷം തരുന്ന ഒരു കാര്യമാണ്. അല്ല ഇത് ഞാനിന്ന് വേണം മൊത്തം ആൾക്കാരെ കൂടെ എടുത്തിട്ട് പോകണോ ഉറപ്പ്. അപ്പൊ നമുക്ക് ആദ്യം നമുക്ക് ചാലക്കുടി ചന്തയ്ക്ക് പോയാലോ? ഓക്കെ എന്റെ കൂടെ പാടില്ലേ? ഓക്കെ റെഡി. ചാലക്കുടി ചന്തയ്ക്ക് പോകുമ്പോ ചന്ദന ചോപ്പുള്ള മീനാരി പെണ്ണിനെ കണ്ടേ ഞാൻ. ചാലക്കുടി ചന്തയ്ക്ക് പോകുമ്പോ ചന്ദന ചോപ്പുള്ള മീനാരി പെണ്ണിനെ കണ്ടേ ഞാൻ. ചാലക്കുടി ചന്തയ്ക്ക് പോകുമ്പോ ചന്ദന ചോപ്പുള്ള മീനാരി പെണ്ണിനെ കണ്ടേ ഞാൻ.
കൂടെ ചായ കുടിക്കുക സമ്മതിക്കില്ല. കാരണം കാരണം അത് എനിക്ക് ചേച്ചി അത്രയും എൻജോയ് ചെയ്ത് നല്ല ഡാൻസ് ഒരുത്തന്റെ പൊമ്മൊളിച്ച് ചാടിയ തങ്കമണിയെ നിന്റെ പറക്കമാതിരി കണ്ടിട്ടൊടി തങ്കമ്മേ ആണിന്റെ മാനം കാക്കണതാരടി തങ്കമ്മേ വീട്ടിലിരിക്കണ ആരൊക്കെ അത് സ്വന്തം ഭാര്യമാരെ കുറിച്ച് ആലോചിച്ച് നന്നായിരിക്കും. ഒരുത്തന്റെ പൊമ്മൊളിച്ച് ചാടിയ തങ്കമ്മേ ഈ സൈഡിൽ ഏറ്റവും വന്നപ്പോ ഏതാ ഓസിയാറ ഈ ചേട്ടനെ ഞാൻ ചേട്ടനെ പറ്റി ഒരു പാട്ട് പാടിക്കോട്ടെ വിഷമാവരുത് ഇതൊരു തമാശ എടുത്തിട്ടാവും ഒന്ന് അറിഞ്ഞോണ്ടില്ല മനഃപൂർവ്വം ഓക്കെ ഓക്കെ അപ്പൊ ഞാൻ പെട്ടെന്ന് കണ്ടപ്പോ എനിക്ക് ഓർമ്മ വന്നാണ് ആടുപാമ്പേ ആടാടുപാമ്പേ കോട്ടകിലുള്ള പാമ്പേ ആടുപാമ്പേ ആടാടുപാമ്പേ ആടാടുപാമ്പേ ആടുപാമ്പേ ആടാടുപാമ്പേ കോട്ടകിലുള്ള പാമ്പേ പകനാരുടെ മഞ്ഞക്കളത്തിമ്പോ നാടാടുപാമ്പേ കനാരുടെ മഞ്ഞക്കളത്തിമ്പോ നാടാടുപാമ്പേ ചെറുപാമ്പിനെ കിട്ടിപ്പോ ഓണപ്പഴം പോലൊരു പെണ്ണിനെ കണ്ടി ഞാൻ ഓണപ്പഴം പോലൊരു പെണ്ണിനെ വേണ്ടി ഞാൻ കൂടെ കൂടെ ഞാൻ എന്റെ കണ്ണിൽ പാട്ടിടാൻ വേണ്ടി ഓണപ്പഴം പോലൊരു പെണ്ണിനെ വേണ്ടി ഞാൻ കൂടെ കൂടെ
സ്റ്റെപ്പുകളുള്ള അവസരമാണ് എല്ലാവർക്കും നൽകുന്നത്. കണ്ടും കണ്ടും നോക്കിയാൽ എന്ന അടിപൊളി ഗാനം വേദിയിൽ ആലപിക്കാൻ നമുക്ക് സ്വാഗതം ചെയ്യാം. കാലിക്കറ്റ് സർവീസിലെ നമ്മുടെ രണ്ട് ഗായകർ അമൽരാജ് ആൻഡ് ശോഭിത മനേഷ്. Oh,
സീരിയസ് ആക്കരുത്. എന്താ പേര്? എന്റെ അച്ഛന്റെ സ്വന്തം പേരാ പ്രഭാകരൻ. പ്രഭാകരൻ. ഓക്കെ, അപ്പൊ നമുക്കിനി നിങ്ങൾക്ക് ഇഷ്ടമുള്ള കുറെ പാട്ടുകളുണ്ട്. ആദ്യം നമുക്ക് ചാലക്കുടിക്കാരൻ ചങ്ങാതി എന്ന ആൽബത്തിൽ ഏറ്റവും കൂടുതൽ നിങ്ങൾ ഏറ്റവും കൂടുതൽ ഡാൻസ് കളിച്ചിട്ടുള്ള ഒരു പാട്ടാണ്. ആ പാട്ടിന്റെ 2 ലൈൻ One, two, three, 4, 5, 6, 7, 8.
കൂടെ പാടാം. ഓക്കെ? കൈമണപ്രായത്തിൽ നിന്നെ ഞാൻ കണ്ടപ്പോൾ മാമഴമാകത്തിൽ കണ്ണിമാകപ്രായത്തിൽ നിന്നെ ഞാൻ കണ്ടപ്പോൾ മാമഴമാകത്തിൽ
ചേരയെന്ന് ഞാൻ പറഞ്ഞു. പിന്നെ ഒരു ചേട്ടൻ പിന്നാലെ വന്നപ്പോ ഞാൻ കരിമൂർക്കനാന്ന് പറഞ്ഞു. ഇത് ആ വകുപ്പിൽ പെടില്ല, ഇത് അതിനേക്കാൾ കൂടിയ സാധനമാണെന്ന് പറഞ്ഞു. കാര്യങ്ങളൊക്കെ ഉണ്ടെന്ന് തോന്നുന്നു. അദ്ദേഹത്തെ ഒരു കൈയടി ഒന്ന് നൽകി, ഒരു കൈയടി എല്ലാവരും ചേർന്ന്. ഓക്കെ, വെൽക്കം സാർ. അപ്പോൾ ഞങ്ങളുടെ പ്രോഗ്രാമിന് അപ്പൊ സാറിന്റെ വാക്കുകളിലേക്ക്. Seven Beats Orchestra.
ಕಟ್ಟಿಯವರು ನಮ್ಮ ಕೋರಿಕೆ ಮೇರೆಗೆ ಬಂದು ಅದರಲ್ಲೂ ಕೂಡ ವಿಶೇಷ ಅತಿಥಿಯಾಗಿ ರಂಜು ಚಾಲಕುಡಿ ಕೂಡ ನಮ್ಮ ಜೊತೆ ಸೇರಿಕೊಂಡು ಇವತ್ತಿನ ಈ ಸಂಜೆಯನ್ನ ಬಹಳ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಹಾಗಾಗಿ ಕೊಡಗು SNDP ಯೂನಿಯನ್ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಹಾಗೆ ಸೂರ್ಯ ಸಜ್ಜಿ ಅವರ ಹೆಸರಲ್ಲಿ ಅವರು ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಸೂರ್ಯ ಸಜ್ಜಿ ಅವರು ಹಿಂದೆ ಕೂಡ ನಮ್ಮ ಸ್ನೇಹಿತರಾಗಿದ್ದು ಹಿಂದೆ ಓಣಂ ಆಘೋಷವನ್ನು ಸೆಲೆಬ್ರೇಷನ್ ಮಾಡಬೇಕಾದ್ರೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಸೂರ್ಯ ಸಜ್ಜಿ ಅವರು ನಮಗೆ ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತು ಕೂಡ ನಾವು ಅವ್ರ ಮೇಲೆ ಏನು ವಿಶ್ವಾಸವನ್ನು ಇಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವೋ ಆ ಕಾರ್ಯಕ್ರಮಕ್ಕೆ ಇವರು ಬಂದು ಮೆರಗನ್ನು ನೀಡಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಕಲಾತಂಡ ಇವ್ರ ಜೊತೆಯಲ್ಲಿದೆ. ಬಹುಶಃ ಯೂತ್ಸ್ ಏನಿದ್ದಾರೆ ಇವರು 4 ಮಂದಿ ಕೂಡ 2 ಜನ ಮಹಿಳೆಯರು ಇದ್ದಾರೆ. ಎಲ್ಲರೂ ಕೂಡ ಒಂದು ಒಳ್ಳೆಯ ಕಲಾವಿದರು. ಬಹುಶಃ ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಶುಭವನ್ನು ಕೋರಲಿ. ಇನ್ನು ಹೆಚ್ಚಿಗೆ ಅವಕಾಶಗಳು ನಮ್ಮ ಜಿಲ್ಲೆಯಲ್ಲ ಇನ್ನು ಬೇರೆ ಜಿಲ್ಲೆಗಳು ಕೂಡ ಅವರಿಗೆ ಸಿಗುವಂತಾಗಲಿ ಅಂತೇಳಿ ನಾರಾಯಣ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮಾತಿಗೆ ಇತಿಶ್ರೀಯನ್ನು ಮಾಡ್ತಾನೆ. ಧನ್ಯವಾದ.